ಕನ್ನಡ ವಾಹಿನಿಗೆ ಸ್ವಾಗತ. ದಿವಂಗತ ಅಪ್ಪನಗೌಡ್ರು ಹಾಗೂ ದಿವಂಗತ ಬಸಗೌಡ್ರು ಗತ ವೈಭವ ಮರಳಿ ಅಂತ ಹಿರಣ್ಯ ಕೇಶಿ ಸಕ್ಕರೆ ಕಾರ್ಖಾನೆಯ ಮಾರ್ಗದರ್ಶಕರು ಆದ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದ್ದಾರೆ. ಶನಿವಾರದಂದು ಕಾರ್ಖಾನೆಯ ಸಭಾಭವನದಲ್ಲಿ ಹುಕ್ಕೇರಿ ತಾಲೂಕಿನ ಎಲ್ಲ ಸೌಹಾರ್ದ ಮತ್ತು ಕೋಆಪರೇಟಿವ್ ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿದರು. ಕಾರ್ಖಾನೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಅಪ್ಪನಗೌಡ್ರ ಬಸಗೌಡ್ರು ಗತ ವೈಭವ ಮರಳಿ ತರಲು ನಮ್ಮ ಆರ್ಥಿಕ ಸಹಾಯ ಸಹಕಾರ ಬೇಕು ಎಂದು ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಇಟ್ಟರೆ ನಾವು 15 ಕೆಳಗೆ ಕೊಡೋಕೆ ಆಗೋದಿಲ್ಲ. ನೀವು ಅಂದ್ರೆ 10ವರೆದಾಗ ಇಡಬಹುದು ಇಲ್ಲೇ. ಆದರೆ ಈ ಪ್ರಕಾರವಾಗಿ ಈ ಯೋಜನೆಯನ್ನು ಏನು ಡಿಪಾಸಿಟ್ ಯೋಜನೆ ಅದ, ಈಗ 1 ವರ್ಷ 2 ವರ್ಷ 3 ವರ್ಷ ಅದು ಎಲ್ಲವನ್ನು ಹಿಂದಿಂದ ಯಾವ ಒಂದು ವಿಚಾರ ಇತ್ತು ಅದನ್ನೆಲ್ಲ ಬಂದ್ ಮಾಡಿ ಬರೀ 1 ವರ್ಷಕ್ಕೆ 10ವರೆದಂತೆ ಈ ಒಂದು ಡಿಪಾಸಿಟ್ ಕೊಟ್ಟರೆ 10ವರೆದಂತೆ ಇಂಟ್ರೆಸ್ಟ್ ಕೊಡುವಂಥ ಯೋಜನೆ ಕೂಡ ಇಲ್ಲಿ ಪ್ರಾರಂಭ ಮಾಡಾಗಿದೆ. ನೀವು ಇಟ್ಟ ನಂತರ ಯಾವಾಗ ಬೇಡ್ತೀರಿ ಅವಾಗ ಒಂದೇ ದಿವಸದಲ್ಲಿ ಕೊಡುವಂಥ ಯೋಜನೆ ಕೂಡ ನಮ್ಮ ಹತ್ರ ಇದೆ. ಅದೇ ಪ್ರಕಾರ ಕಾರ್ಖಾನೆಯ ಡೆವಲಪ್ಮೆಂಟ್ ಏನೇನು ಮಾಡಿರ್ಬೋದು ಅಂತ ಈಗಾಗಲೇ ಪೂಜೆ ಮಾಡಿದ್ದನ್ನು ನೋಡಿದೆ. ಇವತ್ತು 52 ಮೆಗಾವ್ಯಾಟ್ ಈ ಒಂದು ಕೋಜನ್ ಯೂನಿಟ್ ಇತ್ತು, ಅದು 25 ಕೂಡ ನಡೆದಿದ್ದಿಲ್ಲ. ಆದ ಕಾರಣ ಈಗಾಗಲೇ ನಾವು ಅವರು ಒಂದು ವಿಚಾರ ಮಾಡಿ ಬಾಯ್ಲರ್ ಒಂದು ಚಾಲೂ ಇದ್ದಾಗಿತ್ತು, ಅದನ್ನು ಕೂಡ ಸುಮಾರು 7 ಕೋಟಿ 15 ಲಕ್ಷ ಪ್ರಾರಂಭ ಮಾಡಿ ಅದರಿಂದ ಲಾಭ ಎಷ್ಟದ ವಿಚಾರ ಮಾಡಿ ನೋಡಿದ್ರೆ ಸುಮಾರು ರೈತರಿಗೆ ಒಳ್ಳೆಯದಾಗ್ತದೆ, ಕಾರ್ಮಿಕರಿಗೆ ಒಳ್ಳೆಯದಾಗ್ತದೆ ಅಂತ ಸಲಹೆ ಸೂಚನೆ ಕೂಡ ತಾವು ಮಾಡ್ಬೋದು. ಯಾಕಂದರೆ ಸಾಕಷ್ಟು ಕೆಲಸ ಕಾರ್ಯಗಳು ನಾವು ಈಗಾಗಲೇ ತಗೊಂಡಿದ್ದೆವು. ಸುಮಾರು ಕೇಲ್ ಫೀಡಿಂಗ್ ಏರಿಯಾದಲ್ಲಿ ಕೂಡ ಕಬ್ಬು ಬಂದ ನಂತರ ಇನ್ನು ಎಷ್ಟೋ ಜನರಿಗೆ ತ್ರಾಸಾಗ್ತಿತ್ತು. ಇನ್ನು ಮೇಲೆ ಯಾರು ವಸೂಲಿ ಹೆಚ್ಚಿರೋ ಒಂದು ಮೊದಲು ಟ್ರಕ್ ಬಂತು, ಆಮೇಲೆ ಟ್ರ್ಯಾಕ್ಟರ್ ನಂತರ ಬಂತು, ಹಿಂಗೆ ಏನೂ ಆಗೋದಿಲ್ಲ. ಎಲ್ಲ GPS ಕಂಪ್ಯೂಟರೈಸ್ ಮುಖಾಂತರ ಇಲ್ಲಿ ಗಾಡಿ ಬಂದ್ರೆ ನಂಬರ್ ಹತ್ತದ ಇಲ್ಲ ನಂಬರ್ ಹತ್ತೋದಿಲ್ಲ. ಅಂಥವ್ರು ಯಾರೂ ಇಲ್ಲಿ ಬಾಂಡ್ ಮಾಡಬೇಡ ಅಂತ ಹೇಳಿದೆವು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಹಿರಣ್ಯಕೇಶಿ ಮೇಲೆ ಇಷ್ಟು ರೈತರಾಗಲಿ ಕಾರ್ಮಿಕರದಾಗಲಿ ಅಥವಾ ನಮ್ಮ ಸದಸ್ಯರ ಭಕ್ತಿ ಅದಾದ್ರೆ ಇವತ್ತು ಸುಮಾರು 1000ಕ್ಕಿಂತ ಮೇಲ್ಪಟ್ಟು ಇವತ್ತು ನಮ್ಗೆ ವಾಹತೂಕು ಮತ್ತು ಟ್ರಾನ್ಸ್ಪೋರ್ಟ್ ಏನು ಮಾಡ್ತಿದ್ದೇವೆ ನಾವು ಅದೇ ಬಾಂಡ್ಗಳು ಈಗಾಗಲೇ ನಮ್ಮಲ್ಲಿ ಲಿಸ್ಟ್ ಕೊಟ್ಟಿದ್ದರು, ಬಾಂಡ್ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲೇ ಬರಬೇಕಂತ ಇಚ್ಛೆಯಿಂದ ಬರ್ತಿದ್ದಾರೆ. ಅವ್ರ ಕಿಲೋಮೀಟ್ರ್ ಏನು ಫರ್ಕ್ ಅದು ಬಿಲ್ ವ್ಯವಸ್ಥಿತ ಕೊಡೋದಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಹಾರ್ವೆಸ್ಟಿಂಗ್ ಬಿಲ್ ವ್ಯವಸ್ಥಿತ ಕೊಡೋದಿರ್ಬೋದು, ಈ ಎಲ್ಲವನ್ನು ಕೂಡ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಇನ್ನು ಈ ವೇಳೆ ಹಲವಾರು ಜನ ಸೌಹಾರ್ದ ಮತ್ತು ಕೋಆಪರೇಟಿವ್ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆಲ ಜನ ಪದಾಧಿಕಾರಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಸುಮಾರು 35 ವರ್ಷ ಮಾಡಿನೂ ಕೆಲವೊಂದು 1,000 ರೂಪಾಯಿ ತಗೋತಾರೆ. ಮತ್ತು ನಾ 35 ಸರ್ವಿಸ್ ಮಾಡಿ 11 ರೂಪಾಯಿ ತಗೋತಾನೆ ಇಲ್ಲಿವರೆಗೆ. ಆದ್ರೆ ನಾನು ಔಷಧ ಉಪಚಾರ ಸಾಗುತ್ತ ಅದ್ರ ಮುಂದಿನವರೆಗೆ ಆದ್ರೂ ಒಂದು ಒಳ್ಳೆ ರಿಟೈರ್ಮೆಂಟ್ ಕೊಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾರೆ. ನಾವು ಫಂಡ್ ಇರ್ತಾವೆ. ಆ ರಿಸರ್ವ್ ಫಂಡನ್ನು ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಅಣ್ಣ ಅವ್ರ ಅದಲ್ಲ ಅವರು ಇದಕ್ಕೆ ನಾವು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡಿದ್ದಂದ್ರೆ ನಮಗೆ FD ಅನ್ನು ಇಟ್ಕೊಂಡಿದ್ದಾರೆ. ಅವ್ರು ಇಟ್ಕೊಂಡು ನಮ್ಮ 2 ಲಕ್ಷನ ಅಲ್ಲಿ ನಾವು ಏನು ಮಾಡ್ಬೋದು, ತೊಡಗಿಸ್ಬೋದು. ಈಗ ಹುಕ್ಕೇರಿ ತಾಲೂಕಿನಲ್ಲಿ 8 ಸೊಸೈಟಿ ಇದಾವೆ ಸರ್. ಈಗಾಗಲೇ ಅಲ್ಲಿ ಬರ್ಕೊಂಡಿಲ್ಲ ಸರ್ ನೀವು. ಟೋಟಲ್ 8 ಸೊಸೈಟಿ ಇದೆ. 35 ಸೊಸೈಟಿಯಿಂದ ನಮ್ಮ ರಿಸರ್ವ್ ಫಂಡ್ 2 ಲಕ್ಷ ಬಂದರೂ ಸಾಕಷ್ಟು ಅಮೌಂಟ್ ಆಗ್ತದೆ. ಸ್ವಲ್ಪ ಆ ಅಮೌಂಟನ್ನು ನಾವು ಅಲ್ಲಿ ತೊಡಗಿಸಾದ್ರೆ ಎಲ್ಲರಿಗೂ ನಮಗೂ ಅನುಕೂಲ ಆಗ್ತದೆ, ನಮ್ಮ ಭಾಗದ ರೈತರಿಗೂ ಅನುಕೂಲ ಆಗ್ತದೆ. ಮತ್ತು ಅಣ್ಣವರ ಜೊಲ್ಲೆ ಅಣ್ಣವರ ಒಂದು ರಿಕ್ವೆಸ್ಟಿಗೂ ನಾವು ಒಂದು ಏನು ರೆಸ್ಪೆಕ್ಟ್ ಕೊಟ್ಟಂಗೂ ಆಗ್ತದೆ. ಇದೊಂದು ಅನಿಸಿಕೆ. ಯಾರು ಈ ವೇಳೆ ಕಾರ್ಯಕ್ರಮದ ವೇದಿಕೆ ಮೇಲೆ ಕಾರ್ಖಾನೆ ಅಧ್ಯಕ್ಷರು ಆದ ಅಜಿತ್ ಕಲ್ಲಟ್ಟಿ, ಉಪಾಧ್ಯಕ್ಷರು ಆದ ಅಶೋಕ್ ಪಟ್ಟಣಶೆಟ್ಟಿ, ಸಂಚಾಲಕರು ಆದ ಶಿವನಾಯಕ ನಾಯ್ಕ, ಮಾನಿಂಗ ಹಂಜಿ, ಶಾರದಾ ಪಾಟೀಲ್, ಸುರೇಶ್ ರಾಯಮಾನೆ ಮತ್ತು ಕಾರ್ಮಿಕ ಸಂಘದ ಅಧ್ಯಕ್ಷ ಮೋಹನ್ ಕೋಟಿವಾಲೆ ಸೇರಿ ಹಲವಾರು ಜನ ರೈತರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.